ಹವ್ಯಕ ಬ್ರಾಹ್ಮಣರ ಶೈಲಿಯ ಒಂದು ಬದನೆಕಾಯಿ ಬಜ್ಜಿ ಅನ್ನದ ಜೊತೆ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಹವ್ಯಕ ಬ್ರಾಹ್ಮಣರ ಶೈಲಿಯ ಬದನೆಕಾಯಿ ಎಣಗೊಜ್ಜು ಅಂತ ಹೇಳ್ತೀವಿ. ಇದಕ್ಕೆ ನಾರ್ಮಲ್ ಬದನೆಕಾಯಿನ, ಸ್ವಲ್ಪ ದೊಡ್ಡ ಸೈಜ್ ಬದನೆಕಾಯಿನ ಸುತ್ತ ಫುಲ್ಲು ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಬದನೆಕಾಯಿಗೆ ಈ ರೀತಿ ಒಂದು ಬಿಸಿ ಇಡೋ ಸ್ಟ್ಯಾಂಡನ್ನು ಸ್ಟವ್ ಮೇಲಿಟ್ಟು ಈ ರೀತಿ ಬಿಸಿ ಮಾಡ್ಕೊಳ್ಬೇಕು, ಸುಟ್ಕೊಳ್ಬೇಕು. ಸುತ್ತ ಈ ಥರ ತಿರುಗಿಸ್ತಾ ಅದನ್ನು ಸುಡಬೇಕಾಗತ್ತೆ. ನೋಡಿ, ನಾನೀಗ ಇದನ್ನು ಸುಟ್ಟು ಇಟ್ಕೊಂಡಿದ್ದೀನಿ. ಸುಡೋ ಮೊದಲೇ ವೀಡಿಯೋ ಮಾಡ್ತಾ ಇದ್ದೆ. ಮೊದಲು ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ, ಆಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಬಂತು. ಸೊ ಸುಟ್ಟಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿ ಸುಟ್ಕೊಂಡಿರೋ ಬದನೆಕಾಯಿನ ಸಿಪ್ಪೆ ಸೋಲ್ಕೊಳ್ಬೇಕು. ಸಿಪ್ಪೆ ಸೋಲಿಯೋದಕ್ಕೆ ನೋಡಿ, ಒಂದು ಪಾತ್ರೆಯಲ್ಲಿ ಈ ರೀತಿ ನೀರು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ನೀರು ಇಟ್ಕೊಂಡು ನೀರು ಮುಟ್ತಾ ಇದನ್ನು ಸ್ವಲ್ಪ ಆಗಿ ಈ ರೀತಿ ಸಿಪ್ಪೆ ಸೋಲ್ಕೊಳ್ಬೇಕು. ಈಸಿಯಾಗಿ ಬಂದ್ಬಿಡುತ್ತೆ ಇದು. ಆ್ಯಕ್ಚುಲಿ ಹೀಗೆ ಸುಲ್ಕೊಂಡು ಸುಮ್ಮನೆ ಹಾಗೆ ತಿನ್ನೋದಕ್ಕೇ ತುಂಬ ರುಚಿಯಾಗಿರುತ್ತೆ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮಮ್ಮ ಇದನ್ನೆಲ್ಲ ಮಾಡಬೇಕಾದ್ರೆ ನಾವು ಹಾಗೆ ಇದನ್ನೇ ಸ್ವಲ್ಪ ತಿಂದುಬಿಡ್ತಿದ್ವಿ. ಇದು ಸಿರ್ಸಿ ಸಿದ್ದಾಪುರ ಕಡೆ ಹವ್ಯಕ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂಥ ಅಡುಗೆ ಇದು. ಯಾರಾದರೂ ಸಾಗರ ಅಥವಾ ಬೇರೆ ಕಡೆ ಹವ್ಯಕರು, ಯಲ್ಲಾಪುರ ಈ ಕಡೆ ಹವ್ಯಕರು ಯಾರಾದರೂ ನೋಡ್ತಾ ಇದ್ರೆ, ಅಥವಾ ಘಟ್ಟದ ಕೆಳಗಿನ ಹವ್ಯಕರು, ಕುಮಟಾ ಹೊನ್ನಾವರ ಕಡೆಯವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ನಿಮ್ಮಲ್ಲಿ ಇದನ್ನು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಭಾಗದಲ್ಲಿ ಹವ್ಯಕರು ಮಾಡುವಂಥ ಒಂದು ಬದನೆಕಾಯಿ ಎಣಬಜ್ಜಿ ಇದು. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನ ಸುಲ್ಕೊಳ್ಬೇಕು. ಸುಲ್ಕೊಂಡು ನೀರನ್ನ ನಾವು ಸಪ್ರೇಟ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಇದ್ದರೆ ಏನು ತೊಂದರೆ ಇಲ್ಲ, ತಿನ್ನೋ ವಸ್ತುನೇ. ಬಟ್ ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ಬೋದು, ಇದು ತುಂಬ ಈ ರೀತಿ ಕಪ್ಪಾಗಿದ್ದು ಹೊಟ್ಟೆಗೆ ಹೋದರೆ ಕ್ಯಾನ್ಸರ್ ಬರುತ್ತೆ, ಅದು ಇದು ಎಲ್ಲ ಅಂತ. ನನ್ನ ಪ್ರಕಾರ ಅವೆಲ್ಲ ಬುಲ್ಶಿಟ್ ಅಂತ ಅನಿಸುತ್ತೆ. ಬರಲೇಬೇಕು ಅಂತಿದ್ರೆ ಯಾವುದೇ ಕಾಯಿಲೆನಾದರೂ ಬಂದೇ ಬರುತ್ತೆ. ತುಂಬ ಅಷ್ಟೊಂದೆಲ್ಲ ಯಾರ ಹತ್ರನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸುಲ್ಕೊಂಡ್ಬಿಟ್ಟು ಆಮೇಲೆ ಸುಲ್ಕೊಂಡಿರೋ ಬದನೆಕಾಯಿನ, ಇದು ನೈಫಿಂದ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಸೌಟನ್ನು ತಗೊಂಡು ಈ ಥರದ್ದೇ ಆಗಬೇಕು. ಸಾರು ಅಥವಾ ಈ ಥರ ತೆಳ್ಳಗಿನ ಪದಾರ್ಥವನ್ನು ಬಡಿಸ್ಲಿಕ್ಕೆ ಉಪಯೋಗಿಸ್ತೀವಲ್ಲ, ಆ ರೀತಿ ಸೌಟು ಇದು. ಆ ರೀತಿ ಸೌಟನ್ನು ತಗೊಂಡು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕೋ ಹಾಗಿಲ್ಲ. ಎಷ್ಟು ಬರುತ್ತೋ ಅಷ್ಟನ್ನು ನಾವು ತೆಕ್ಕೊಳ್ಬೇಕು. ನೋಡಿ, ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಇದಿಷ್ಟೇ ಫ್ರೆಂಡ್ಸ್. ಇದಿಷ್ಟು ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಸಿ ಈರುಳ್ಳಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಉಪ್ಪು ಹುಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ, ಒಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ನೋಡಿ, ಇದೇನು ಪೌಡ್ರು ನೀವು ನೋಡ್ತಾ ಇದ್ದೀರೋ, ಇದು ನಮ್ಮ ಭಾಗದಲ್ಲಿ ಇದನ್ನು ವಾಟೆಕಾಯಿ ಅಂತ ಒಂದು ಕಾಯಿ ಸಿಗುತ್ತೆ, ಅದರಿಂದ ಮಾಡುವಂಥ ಪೌಡರ್ ಇದು. ನಿಮಗೆ ಅದು ಸಿಗಲಿಲ್ಲ ಅಂದರೆ ನೀವು ಆಮ್ಚೂರು ಪೌಡರ್ನ ಉಪಯೋಗಿಸ್ಬೋದು. ಅಥವಾ ಹುಳಿಗೆ ನಿಮ್ಮಲ್ಲಿ ಏನಿದೆಯೋ ಸ್ವಲ್ಪ ಪೌಡರ್ ಥರದಲ್ಲಿ, ಯಾಕಂದರೆ ನೀರು ಹಾಕಿದರೆ ಆಗಲ್ಲ, ಹುಣಸೆಹಣ್ಣು ರಸ ಹಾಕಿದರೆ ಆಗಲ್ಲ. ನಿಮ್ಮಲ್ಲಿ ಪೌಡರ್ ರೂಪದ ಹುಳಿ ಪದಾರ್ಥ ಏನಿದೆಯೋ ಅದನ್ನು ನೀವು ಉಪಯೋಗಿಸ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು. ನೀವು ಕಮೆಂಟ್ ಮಾಡ್ಬೋದು, ನೀವು ಹವ್ಯಕರ ಬ್ರಾಹ್ಮಣರ ಶೈಲಿ ಅಡುಗೆ ಮಾಡ್ತಾ ಇದ್ದೀರಾ, ಇದ್ಯಾಕೆ ಈರುಳ್ಳಿ ಹಾಕ್ತಾ ಇದ್ದೀರಾ ಅಂತ. ನಮ್ಮ ಭಾಗದಲ್ಲಿ, ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ತುಂಬ ಚಳಿ ಇರೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಹಬ್ಬ ಹರಿದಿನಗಳಲ್ಲದೆ ಬೇರೆ ದಿನಗಳಲ್ಲಿ ತಿನ್ನೋ ಪದ್ಧತಿ ಇದೆ ಫ್ರೆಂಡ್ಸ್. ಹಬ್ಬ ಹರಿದಿನಗಳು, ಮದುವೆ ಮುಂಜಿ ಇತ್ಯಾದಿಗಳಿದ್ದಾಗ ಮಾತ್ರ ನಾವು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸೋದಿಲ್ಲ. ಇದಕ್ಕೆ ಹಸಿ ಈರುಳ್ಳಿನೇ ಹಾಕಬೇಕು. ಇದನ್ನು ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ನೀವು ಹೆಚ್ಕೊಳ್ಬೋದು. ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಬೋದು, ಅಥವಾ ಚಾಪರ್ನ ಸಹಾಯದಿಂದ ಆದರೂ ಹೆಚ್ಕೊಳ್ಬೋದು. ನೋಡಿ, ಹಸಿ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಸಣ್ಣ ಬೇಕಿದ್ರೂ ಅದನ್ನು ನೋಡಿ, ಇವೇ ಇಷ್ಟು ಒಗ್ಗರಣೆಗೆ ಬೇಕಾಗಿರೋದು. ಇದ್ರ ಜೊತೆ
ಉದ್ದಿನಬೇಳೆ, ಸಾಸಿವೆ ಕಾಳು ಅಷ್ಟೇ. ನೀವು ಎಷ್ಟು ಸಣ್ಣದಾಗಿ ಬೇಕಿದ್ರೂ ಅದನ್ನು ಹೆಚ್ಕೊಳ್ಬೋದು. ಎಷ್ಟು ಸಣ್ಣ ಹೆಚ್ಚುತ್ತೀರೋ ಅಷ್ಟು ಟೇಸ್ಟ್ ಹೆಚ್ಚಾಗುತ್ತೆ. ನೋಡಿ, ಹಸಿಮೆಣಸಿನ್ಕಾಯಿಯೂ ಬೇಕು, ಒಣಮೆಣಸಿನ್ಕಾಯಿನೂ ಬೇಕು. ಕರ್ಬೇವಿನ ಸೊಪ್ಪು ಇವತ್ತು ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಅದನ್ನೊಂದು ಹಾಕ್ತಾಯಿಲ್ಲ. ಇದ್ದರೆ ಅದನ್ನು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಇಲ್ಲಿ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ನೋಡಿ, ಸವ ಹಚ್ಬಿಟ್ಟು ಒಗ್ಗರಣೆ ಹೊರಟಿಟ್ಟು ಅದಕ್ಕೆ ಒಂದು 2 ರಿಂದ 3 ಚಮಚ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಟವ್ ಯಾಕೆ ಕಲೆ ಆಗಿದೆ ಅಂತ ಕಮೆಂಟ್ ಮಾಡಬೇಡಿ. ಸ್ಟವ್ ತುಂಬ ಹಳೇದಾಯಿತು, ತುಂಬ ಮೇಂಟೈನ್ ಮಾಡಿರೋ ಸ್ಟವ್ನೇ ಇದು. ಬಟ್ ಯೂಸ್ ಮಾಡ್ತಾ ಮಾಡ್ತಾ ಅದು ಕಲೆ ಹಾಗೆ ಕುತ್ಕೊಂಡ್ಬಿಟ್ಟಿದೆ. ನೋಡಿ, ಉದ್ದಿನಬೇಳೆ, ಸಾಸಿವೆ ಕಾಳು, ಸ್ವಲ್ಪ ಇಂಗು, ಕರ್ಬೇವಿನ ಸೊಪ್ಪಿದ್ರೆ ಹಾಕಬೇಕು. ಇವತ್ತು ನನ್ನ ಹತ್ರ ಖಾಲಿ ಆಗಿದೆ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಇದ್ದು ಒಣಮೆಣಸನ್ನು 2 ಚೂರು ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಲಾಸ್ಟಲ್ಲಿ ಹಸಿಮೆಣಸು ಒಂಚೂರು ಫ್ರೈ ಆಗಬೇಕು. ಹಸಿಮೆಣಸು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಹಸಿಮೆಣಸು. ಉದ್ದಿನಬೇಳೆ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಸ್ಟವ್ ಮೇಲೆ ಕಲೆ ಕುತ್ಕೊಂಡಿರೋದು, ಗಲೀಜಿರೋದಲ್ಲ. ಬದನೆಕಾಯಿ ಒಂದು ಸುಟ್ಟಿ ಇಟ್ಕೊಂಡ್ಬಿಟ್ರೆ 5 ನಿಮಿಷವೂ ಹಿಡಿಯೋದಿಲ್ಲ ಈ ಅಡುಗೆಗೆ. ಮಾಡಿ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಬೇಕಿದ್ದಲ್ಲಿ ಇದಕ್ಕೆ ಹಸಿ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೋಬೋದು. ನಾನಿವತ್ತು ಇಲ್ಲಿ ಸೇರಿಸ್ತಾ ಇಲ್ಲ, ಇದಕ್ಕೆ ಹಸಿ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಮಾಡಿ ಈ ಮೆಣಸಿನಕಾಯಿ ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಈ ಥರ ಮುರ್ಕೊಳ್ಬೇಕು. ಇಲ್ಲಾಂದರೆ ನೀವು ಒಂದು ಏನೋ ಕಲ್ಲಿನ ಸಹಾಯದಿಂದ ಆದರೂ ಕುಟ್ಕೊಳ್ಬೋದು. ತುಂಬ ಬಿಸಿ ಇದೆ, ಮುರಿಯೋಕ್ಕಾಗ್ತಾ ಇಲ್ಲ. ಸೈಡಿಗೆ ಎತ್ತಿಟ್ಕೊಳ್ತೀನಿ, ಯಾಕಂದರೆ ಅದು ಇಲ್ಲಿ ಸೇರಿಬಿಟ್ರೆ ಅದು ಮಿಕ್ಸ್ ಆಗಿ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾದ್ಮೇಲೆ ಅದನ್ನು ಮುರಿಯೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಮುರಿದ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಖಾರ ಹುಳಿ ಹುಳಿ ಆಗಿರಬೇಕು. ಸಕ್ಕರೆಯನ್ನು ಇಷ್ಟಪಡೋರು ಸಕ್ಕರೆ ಅಥವಾ ಒಂದು ಸ್ವಲ್ಪ ಬೆಲ್ಲ ಏನಾದರೂ ಒಂದು ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಅಷ್ಟೊಂದು ನಾವು ಅದನ್ನು ಸೇರಿಸೋದಿಲ್ಲ, ಸೊ ಅದನ್ನು ಹಾಕ್ತಾಯಿಲ್ಲ. ನೋಡಿ, ಈ ರೀತಿ ನೋಡಿ, ಈ ರೀತಿ ಕರಮ್ ಆಗಿ ಅದು ಮುರಿಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆದ ಅಡುಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.